going to discuss regarding number series. The most common questions will be asked in each and every competitive examinations. So ನೀವು ಯಾವುದೇ ಎಕ್ಸಾಮಿನೇಷನ್ಸ್ ಹೋಗ್ಬೋದು, ಮೋಸ್ಟ್ ಕಾಮನ್ ನಿಮ್ಗೆ ಯಾವ್ದಿರುತ್ತೆ, ನಂಬರ್ ಸೀರೀಸ್ ಇರುತ್ತೆ ಅಥವಾ ಆಲ್ಫಾಬೆಟಿಕಲ್ ಸೀರೀಸ್. ಟೇಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ 5 to 6 ಕ್ವಶನ್ ಡೆಫಿನೆಟ್ಲಿ ಯು ವಿಲ್ ಗೆಟ್. ನೋಡಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅಂತ ನಾನು ಎಲ್ಲ ಹೇಳ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಪೋರ್ಷನ್ ಕೇಳ್ದೇನೆ ಇರ್ಬೋದು, ಕೆಲವೊಂದು ಕ್ವಶನ್ ಒಂದೊಂದು ಕ್ವಶನ್ ಕೇಳ್ಬೋದು. ಬಟ್ ನಂಬರ್ ಸೀರೀಸ್, problems related to numbers will get more than 2 to 3 questions in an examinations. So today we are going to discuss that one. So before going to that, ಕೆಲವು ಇಂಟ್ರೊಡಕ್ಷನ್ಸ್ ಬೇಕಾಗುತ್ತೆ ನಿಮಗೆ. ನೋಡಿ ಸ್ಟೂಡೆಂಟ್ಸ್, ಈ ನಂಬರ್ ಸೀರೀಸ್ ಅಂತ ಬಂದಾಗ ನಾವು ಕೆಲವೊಂದು ಪಾಯಿಂಟ್ಸ್ ಅನ್ನು ನೋಡಬೇಕಾಗುತ್ತೆ. ಆ ಪಾಯಿಂಟ್ಸ್ ನ ಒಂದೊಂದೇ ಹೇಳ್ತಾ ಬರ್ತೀನಿ ನಾನು, ನೀವು ನೋಡ್ತಾ ಬನ್ನಿ. ಸೊ ಇಲ್ಲಿ ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ 3, 5, 7, 11, 13, 17. ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಅಂತ ಹೇಳ್ತಾರೆ. ಈ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಅಂತ ಹೇಳಿದಾಗ ನೀವು ಆಪ್ಷನ್ಸ್ ನೋಡ್ತೀರಾ. ಸರ್ ಆಪ್ಷನ್ಸ್ ಹೇಳ್ಬಿಡಿ ಸರ್ ಅಂತ. ಸೊ ಆಪ್ಷನ್ಸ್ ಹೇಳಿದಾಗ ನಿಮಗೆ ಫಸ್ಟ್ ನಾವು ರಿಲೇಶನ್ಶಿಪ್ ನ ನೋಡ್ಬೇಕಾಗುತ್ತೆ. ಸೊ ಮೊದಲನೇ ಕ್ವಶನ್ಸ್ಗೂ ಇನ್ನೊಂದು ಕ್ವಶನ್ಸ್ಗೂ ಏನ್ ರಿಲೇಶನ್ಶಿಪ್ ಇದೆ ನೋಡ್ತಾ ಬರ್ಬೇಕಾಗುತ್ತೆ. ಇನ್ ಜನರಲ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ರಿಲೇಶನ್ಶಿಪ್ ನ ಡಿಫರೆನ್ಸ್ ಅನ್ನ ನೋಡ್ತಾ ಬರ್ತೀವಿ. ದ ಮೋಸ್ಟ್ ಕಾಮನ್ ಇಸ್ ಡಿಫರೆನ್ಸ್. ಸೊ ಇಲ್ಲೇನಾಗ್ತಿದೆ, 3, 5 ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಷ್ಟೆಷ್ಟು ಇನ್ಕ್ರೀಸ್ ಆಗ್ತಿದೆ? ಸೊ ಹಿಯರ್ ಟು ಹಿಯರ್ 2 numbers have been increased, again 2 numbers, again here 4, again here 2, again here 4. But it's not matching. But variations 2, 2, 4, 4, no, it should not be like that. So ಯಾವಾಗಲೂ ವೇರಿಯೇಷನ್ಸ್ ಕರೆಕ್ಟ್ ಆಗಿ ಒಂದೇ ಇರಬೇಕು. either it should be 2, 4, 2, 4, likewise you can go. But 2, 2, 4, 2, 4, this is not following. So on that case, look at the numbers. What are the numbers says? 3, 5. Sir, it's an odd number, sir. Yeah, it's an odd number. But where is 9? 9 is missing. So this is prime number series. The answer is 19. What is prime numbers? The number which is divisible by itself and other numbers. Oh, sorry, not by other numbers. So ಇಲ್ಲಿ ನೋಡಿ, 3 ಇಂದ ಮಾತ್ರ ಡಿವೈಡ್ ಆಗುತ್ತೆ, ಬಟ್ ಬೇರೆ ಯಾವುದೇ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ ಅಂತಂದ್ರೆ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಆ ಪ್ರೈಮ್ ನಂಬರ್ಸ್ ಅಲ್ಲಿ ನೀವು 17 ಆದ್ಮೇಲೆ ಯಾವ್ದು ಬರುತ್ತೆ, ನಿಮಗೆ 19 ಬರುತ್ತೆ. ಸೊ ಇದನ್ನ ನಾವು ಪ್ರೈಮ್ ನಂಬರ್ ಸೀರೀಸ್ ಅಂತ ಹೇಳ್ತೀವಿ. Okay students, let's take another example. 3, 6, 12, 24, 48, 192. The options will be 96, 98, 86 and 106. Now look at this problem, students. Here what is happening? First increase ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆ ಅಂತ ನೋಡಿ. ಏನಾಗ್ತಿದೆ ಇಲ್ಲಿ? 3, 6, 12, 24, 48. It is increasing at the rate of what? So here it was 3, here it is doubled. 3 plus 3, it is doubled. So or it has been multiplied by 2. Doubled or multiplied by 2, both are same. Again look at here, because ಇಲ್ಲಿ +2 +3 ಹಾಕೊಂಡ್ರೆ ತಪ್ಪಾಗುತ್ತೆ. Again ಇಲ್ಲಿ ಏನಾಗಿದೆ, 6 into 2 ಆಗಿದೆ. Again it is following 12 into 2. Again this is following 24 into 2. Again it should be 48 into 2. Again you should check this one also. Okay students, you should not quit here. Again this number should be multiplied by 2. Okay, so you know 48 into 2. What is 48 into 2? It is 96. ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಡಿ. ನೆಕ್ಸ್ಟ್ ನಂಬರ್ ನೋಡಿ ಮಲ್ಟಿಪ್ಲೈ ಬೈ 2 ಆಗಬೇಕು. ಆಕ್ಚುಲಿ ಆಗುತ್ತೆ, ಸೊ ಸಮ್ ಕೇಸಸ್ ಆಗೋದಿಲ್ಲ, ಅದನ್ನು ಚೆಕ್ ಮಾಡಬೇಕು. ಸೊ 96 into 2, it is 192. ಈ ರೀತಿ ಪ್ರಾಬ್ಲಮ್ ನಾವು ಏನು ಹೇಳ್ತೀವಿ, ಮಲ್ಟಿಪ್ಲಿಕೇಶನ್ ಸೀರೀಸ್ ಅಂತ ಹೇಳ್ತೀವಿ. Okay students, let us see another examples. So we have done prime number series, multiplication series. Let's see what is this series consist of. Now look at here. So see the numbers here. 2, 6, 10, 14, 18. So what is happening here? It is increasing.
increasing at the rate of what? So increasing at the rate of, so ಎಲ್ಲ numbers ನೋಡಿ ಏನಾಗಿದೆ +4, 6 plus 4, 6 plus 4, 10 plus 4 and 14 plus 4 and 18 plus 4 is 22. 22 plus 4 is 26. So it is different series ಅಂತ ಹೇಳ್ತೀವಿ ನೋಡಿ. ಡಿಫರೆನ್ಸ್ ಸೀರೀಸ್ ನಮ್ಮ ಮೊದಲೇ ಹೇಳಿದಾಗ ನಿಮಗೆ ಯಾವುದೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ನೋಡಬೇಕಾಗಿದೆ ನೀವು ಡಿಫರೆನ್ಸ್ ಸೀರೀಸ್. ಸೊ ಡಿಫರೆನ್ಸ್ ಸೀರೀಸ್ ಅನ್ನ ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಬಿಟ್ರೆ ನೆಕ್ಸ್ಟ್ ಬೇರೆ ಯಾವ್ದು ಇರ್ತಾರೆ ಅಂತ ನಿಮಗೆ ಪ್ರಾಬ್ಲಮ್ಸು ಆಗಲಿಕ್ಕೆ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಸೊ ಇನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇಸ್ ಕಾಲ್ಡ್ ಡಿಫರೆಂಟ್ ಸೀರೀಸ್. ಅದು ಮಲ್ಟಿಪ್ಲಿಕೇಶನ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಓಕೆ, ಸೊ ನೀವು ಕೇರ್ಫುಲ್ ಆಗಿ ನೋಡ್ಬೇಕು, ಅಬ್ಸರ್ವ್ ಮಾಡಬೇಕು. ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್ಗೆ ಅಬ್ಸರ್ವೇಷನ್ ಮಾಡ್ತಾ ಬರಬೇಕು. ಸೊ ಡಿಫರೆನ್ಸ್ ಏನಿದೆ, ವೇರಿಯೇಬಲ್ ಏನು ಅಂತ ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಬೇಕು ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಾರ್ಮಲಿ PGCET ಈಸಿ ಕೊಟ್ಟಿರ್ತಾರೆ, ಸೊ ನೀಡ್ ನಾಟ್ ವರಿ. ಬಟ್ ವೆನ್ ಇಟ್ಸ್ ಕಮ್ ಟು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ನಿಮಗೆ ಕೊಟ್ಟಿರ್ತಾನೆ. ಸೊ ಯು ನೀಡ್ ನಾಟ್ ವರಿ ಅಬೌಟ್ PGCET. ಓಕೆ, so let us take another example. 504072012024-21. So now look at this problem. Now look at here. We have 4 digit here. It has become 3 digit. So it's decreasing. Okay, students. So decrease ಆಗ್ತದೆ at the rate of what? So much decrease. ನಂಬರ್ಸ್ ತುಂಬ ಡಿಕ್ರೀಸ್ ಆಗಿದೆ. ತುಂಬ ಡಿಕ್ರೀಸ್ ಆದರೆ ನಾನು ನಿಮಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ವಿಡಿಯೋದಲ್ಲಿ ನೋಡಿದ್ದೇನೆ. ನಾನು ತುಂಬ ಡಿಕ್ರೀಸ್ ಆದರೆ ಏನು ಅಂತ ಹೇಳಿದ್ದೀನಿ ನಿಮಗೆ, ದಟ್ ಮಸ್ಟ್ ಬಿ ಏನು ಮೈನಸ್ ಆಗಿರಬೇಕು, ಇಲ್ಲ ಡಿವಿಷನ್ ಆಗಿರಬೇಕು. ಸೊ ಮೈನಸ್ ಆಗಿರಬೇಕು ಅಥವಾ ಡಿವಿಷನ್ ಆಗಿರಬೇಕು. ಮೈನಸ್ ಅಂತ ತಗೊಂಡಾಗ ನೋಡಿ, ಇಲ್ಲಿ ಬಿಲ್ಗೂ ತುಂಬ ಡಿಫ್ರೆನ್ಸ್ ಇದೆ, ಇಲ್ಲಿ ಬಿಲ್ಗೂ ತುಂಬ ಡಿಫ್ರೆನ್ಸ್ ಇದೆ. So it won't match. See, now the difference between these two will be nearby 4,000. The difference between these two is nearby 500. So 4,500 is not matching. Then you have to go by other method, that is division. Okay sir, division. Sir, division ಮಾಡಿ sir, ಯಾವ number division ಮಾಡೋದು? That is the question. In general, always you go by 10. Okay, always you go by 10. If you divide 5040 by 10, it's very easy. The answer should be 504. So answer should be 504. It is more than 504. So if it is more than 504, this denominator should be less than 10. This denominator should be less than 10. So less than 10 andra, let us try 9 here. So 9 hakonde divide agutta? 9 hakonde divide agalla idu, because we have 50 and 40 here. I hope this is not divisible. Let us try 8 here. So if you take 8 also, 8 5s are 40. Again, the remainder is 14. No, it's not divisible. Again, let us try another example. 7. Let us say this one. 7 7s is 49. 7 7s is 49. The remainder is 1. So here, 1 under 14 agutte. 7 2s are 14. So write 0 as it is. So it is divisible by 7. Let us try this one. If it is following or not. Let us try 7 only. 7 1s are 7. Okay. But less is there. 20 is there. Less barbeko. 7 2s are 14 barutte. Again we have 0 0. No, don't write that. It's not divisible. It's not divisible by 7. It is go by the remaining numbers. 6. So 6 1s are 6. Again the remainder is 12. 6 2s are is 12. So write 0 as it is. Again, so number is decreasing. Division number ಏನಾಗ್ತದೆ, decrease ಆಗ್ತದೆ. Let us try 5 here. 7 6 5. So 5 2s are 10. 5 4s are 20. Again you need to try by 4. 4 6s are 4 6s are. Again you need to try 3 2s are. 3 2s are. Again 2 1s are. 2 1s. So this type of series is called division series. Division series.
ಸೊ ಯಾಕೆ ನಾನು ನೀವು ನಂಬರ್ ಸೀರೀಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನಂಬರ್ ಅನಾಲಜಿ ಮಾಡ್ತೀವಿ, ವರ್ಡ್ ಅನಾಲಜಿ ಮಾಡ್ತೀವಿ, ಲೆಟರ್ ಅನಾಲಜಿ ಮಾಡ್ತೀವಿ, ಲೆಟರ್ ಸೀರೀಸ್ ಮಾಡ್ತೀವಿ. ಇವೆಲ್ಲದಕ್ಕೂ ನಮಗೆ ಈ ಇಂಟ್ರೊಡಕ್ಷನ್ ಗೊತ್ತಿರಬೇಕು. ಸೊ ಮೊದಲನೇದಾಗಿ ನಾನು ನಂಬರ್ಸ್ ಯಾವ ರೀತಿ ಅಂತ ಹೇಳ್ತೀನಿ, ನೆಕ್ಸ್ಟು ನಿಮ್ಮ ಆಲ್ಫಾಬೆಟಿಕ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಏನಾಯ್ತು, ಪ್ರೈಮ್ ನಂಬರ್ ಸೀರೀಸ್, ಮಲ್ಟಿಪ್ಲಿಕೇಶನ್ ಸೀರೀಸ್, ಡಿಫರೆನ್ಸ್ ಸೀರೀಸ್, division series. Let us try another examples. ಸೊ ನಿಮಗೆಲ್ಲ ನಾನು PDF ಅಲ್ಲಿ ಕಳಿಸಿದ್ದೀನಿ. ಆ PDF ಅನ್ನ ನೀವು ನೋಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ವಿ ಕಾಂಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಹಿಯರ್. ಸೊ ಜಸ್ಟ್ ನಾವು ಇಂಟ್ರೊಡಕ್ಷರಿ ಪಾರ್ಟ್ ಮಾತ್ರ ನಿಮ್ಗೆ ಕೊಡ್ತೀವಿ. ಏನೋ ಡಿಫಿಕಲ್ಟ್ ನಿಮ್ಮ ಪ್ರಾಬ್ಲಮ್ಸ್ ಬಂದು ನಾವು ಇಲ್ಲಿ ಕೊಡ್ತಕ್ಕಂಥ ಮೆಟೀರಿಯಲ್ಸ್ ಅಲ್ಲಿ ನಿಮಗೆ ಪ್ರತಿಯೊಂದು ಇರುತ್ತೆ, ವಿತ್ ಆನ್ಸರ್ಸ್ ಇರುತ್ತೆ. ಯು ನೀಡ್ ಟು ಫೈಂಡ್ ಇಟ್ ಅಷ್ಟೇ. ಫಸ್ಟು ಯಾವಾಗ ಆನ್ಸರ್ಸ್ನ ನೋಡಬೇಡಿ, please go and try on your own. If you not get, then go and see the answers. Okay students, let us take another example. 1, 9, 25, 49, 81, 169. The options are like this: 1, 9, 25, 49, 81, dash 169. So what is this? ಒಂದಕ್ಕೊಂದು ಸಂಬಂಧ ಇಲ್ಲ ಸರ್. 1ಗೂ 9ಗೂ ಡಿಫ್ರೆನ್ಸ್ 8 ಸರ್. 9ಗೂ ಆಲ್ವೇಸ್ ಫಸ್ಟ್ ಟೈಮ್ ಮಾಡಿ ಅಂತ ಹೇಳಿದ್ದೀನಿ, ಡಿಫ್ರೆನ್ಸ್ ನೋಡಿ. ಅಥವಾ ಮಲ್ಟಿಪ್ಲೈ ಆಗಿದೆಯಾ? ನೋ, ಇಟ್ಸ್ ನಾಟ್ ಮಲ್ಟಿಪ್ಲೈಡ್. ಡಿವಿಷನ್ ಆಗಿದೆಯಾ? ನೋ ಸರ್, ಇಟ್ಸ್ ಇನ್ಕ್ರೀಸಿಂಗ್. ಹೌ ಕಮ್ ಇಟ್ಸ್ ಡಿವಿಷನ್? ಅಡಿಷನ್? ಯಾ ಅಡಿಷನ್, ಬಟ್ ಇಟ್ಸ್ ನಾಟ್ ಮ್ಯಾಚಿಂಗ್. ವೇರಿಯೇಬಲ್ದು ಇಲ್ಲಿ 8 ಇದೆ, ಇಲ್ಲಿ 16 ಇದೆ. ದಟ್ ಈಸ್ ಆಲ್ಸೋ ಪಾಸಿಬಲ್, ದಟ್ ಈಸ್ ಆಲ್ಸೋ ಪಾಸಿಬಲ್. ಬಟ್ by looking at the numbers, what is this numbers? 1 square is 1. What is 9? 3 square. What is 25? 5 square. So now look at here. This is 1 square, 3 square, 5 square. This is 7 square. This is 9 square. It is a square. Okay. This is following squares. That is n square and 30. n ಏನು ಇದರಲ್ಲಿ? odd numbers. Now look at here, 1, 3, 5, 7, 9. It's an odd numbers. Maybe ಅವನು ಪ್ರೈಮ್ ನಂಬರ್ಸು ಕೊಡ್ಬೋದು. ನಾವು ಫಸ್ಟ್ ಕ್ವಶನ್ ಮಾಡಿದ್ದೆ ನಿಮಗೆ, ಪ್ರೈಮ್ ನಂಬರ್ಸು ಕೊಡ್ಬೋದು. ಯು ಶುಡ್ ಬಿ ಆಲ್ವೇಸ್ ಕೇರ್ಫುಲ್. ಓಕೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ವಾಟ್ ಇಸ್ ದ ನೆಕ್ಸ್ಟ್ ಆಡ್ ನಂಬರ್? 11 square. 11 square is 129. What is this one? 13 square. 13 square is 169. So this is all we can easily solve. But that is the reason I have told you. ನಿಮಗೆ ಸ್ಪೀಡ್ ಮಾತ್ರ ನಾನು ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? 1 to 30 square you should always remember. ಪ್ರಾಬ್ಲಮ್ ಮಾಡೋಕ್ಕಲ್ಲ ನೋಡಿ, ಇಲ್ಲಿ ಯೂಸ್ ಆಗುತ್ತದೆ. ನಿಮ್ಗೆ 1 to 30 ಸ್ಕ್ವೇರ್ ನೀವು ಬೈ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಈಸಿ ಟು ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಯಾವ್ದಾದ್ರು ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋ ತನಕ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಓಕೆ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. 5, 10, 7, 26, 37 and 65. The options are 52, 50, 51 and 53. Now look at these numbers. 5 plus 5, it is 10. 10 plus 7. Sometimes ನಿಮಗೆ ಅಡಿಷನ್ಸು ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅಡಿಷನ್ ಮಾಡಬೇಕಾದ್ರೆ ನಿಮಗೆ ನಂಬರ್ಸ್ಗಳು ಕನ್ಫ್ಯೂಸ್ ಆಗುತ್ತೆ, ಚಾನ್ಸಸ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಲುಕ್ ಅಟ್ ದೀಸ್ ನಂಬರ್ಸ್. ಇಟ್ ಈಸ್ ಅಂಡ್ ಲುಕ್ ಅಟ್ ದೀಸ್ ನಂಬರ್ಸ್ ಅಂಡ್ ಲುಕ್ ಅಟ್ ದೀಸ್ ನಂಬರ್ಸ್. ನಿಮಗೆ ಐಡಿಯಾ ಬರುತ್ತಾ? ಎಸ್, ನೋಡಿ, 5 is nearest to 2 square. 10 it's nearer to 3 square. 17 it's nearest to what? 4 square. So that is, this is 2 square plus 1, this is 3 square plus 1, this is 4 square plus 1, this is 5 square plus 1, 6 square plus 1, 7 square plus 1, that is 50. This is 8 square plus 1, that is 65. This is following n square plus 1 series. ಸರ್ ಬೇರೆ ರೀತಿನೂ ಆಗುತ್ತಲ್ಲ ಸರ್? ನೋಡಿ, ಇಲ್ಲಿ ಡಿಫ್ರೆನ್ಸ್ ಆಗುತ್ತಲ್ಲ ಸರ್? 5 ಇಲ್ಲಿ 7, ಇಲ್ಲಿ ತಗೊಂಡ್ರೆ ನೀವು 9, ಇಲ್ಲಿ ತಗೊಂಡ್ರೆ 11, ಇಲ್ಲಿ ತಗೊಂಡ್ರೆ 13, ಇಲ್ಲಿ ತಗೊಂಡ್ರೆ 15. ಇದು ಆಗುತ್ತಲ್ಲ ಸರ್? ಎಸ್, ಇದು ಆಗುತ್ತೆ ಸರ್. ಹಾಗೆ ನೀವು ಮೇಲ್ಗಡೆ ಅದನ್ನ ಕೊಟ್ರಿ. ನೋಡಿ ಸ್ಟೂಡೆಂಟ್ಸ್, ಯಾವಾಗಲೂ ಈ ರೀತಿನೇ ಬಂದ್ಬಿಡೋದು. ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಸ್ಕ್ವೇರ್ಸ್ ಕೊಡ್ತಾರೆ. ಅಂಥ ಟೈಮಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ರೀತಿ ಇರುತ್ತೆ. ಆಲ್ವೇಸ್ ಫಸ್ಟ್ ನೀವು ಡಿಫ್ರೆನ್ಸ್ ಚೆಕ್ ಮಾಡಿ. ಡಿಫ್ರೆನ್ಸ್ ಅದೇ ಬಂದರೆ ಡಿಫ್ರೆನ್ಸ್ ಅದೇ ಬರಲಿ. ಸರ್ ನೀವು ಈ ರೀತಿ ಮಾಡಿಸಿ, ನಾನು ಮಾಡಿಸಿರೋ ರೀತಿ ಮಾಡಬೇಕು ಅಂತ ಏನಿಲ್ಲ ಇಲ್ಲಿ.
ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗ ಎಲ್ಲ ಒಂದು ಮೆಥಡ್ಸಲ್ಲಿ ಹೇಳ್ತಾ ಇರ್ತೀನಿ, ಮೆಥಡ್ಸ್ ಆರ್ ಇನ್ಫಿನಿಟಿ. ಸೊ ಮೆಥಡ್ಸು ಇನ್ಫಿನಿಟಿ ಇರುತ್ತೆ, ನಿಮ್ಗೆ ಏನು ಬೇಕು, ಫೈನಲ್ ಆನ್ಸರ್ ಬೇಕು. ಫೈನಲ್ ಆನ್ಸರ್ ಕರೆಕ್ಟಾಗಿ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಐ ವಿಲ್ ಟೆಲ್ ಯು ದ ಮೆಥಡ್ಸ್. ಮೆಥಡ್ಸು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಸಪೋಸ್ ಇದು ವರ್ಕ್ ಆಗಿಲ್ಲ ಅಂತಂದ್ರೆ ನೀವು ಅಟ್ಲೀಸ್ಟ್ ಅದನ್ನು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಮೂವ್ ಆನ್. Okay, I will take another example here. 3, 8, 15, 24, 48. Again, the answers must be 32, 33, 34, 35. Okay, students, now what is happening here? 3, 8, 15. Again, you can go by numbers only. Okay, the difference only you can go. Okay, difference is to the 5, will difference is to the 7. Here it is 9, here it should be 11. For this one and this one should be 13. That is good, but my method is what, sir? This is n square plus minus 1, sir. That is 2 square minus 1, 3 square minus 1, 4 square minus 1, 5 square minus 1, 6 square minus 1, 7 square minus 1. Whichever is easy for you students. So ಇದೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ನಾರ್ಮಲ್ ಪ್ರಾಬ್ಲಮ್ಸ್, ಇಂಟ್ರೊಡಕ್ಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆ ನಾನು ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಅನ್ನ ತಗೊಂಡಿದ್ದೀನಿ. ಬಟ್ ನೀವು ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಅಲ್ಲಿ ಡಿಫಿಕಲ್ಟ್ ಮೆಥಡ್ಸ್ ಏನಂತ ನೀವು ಅಲ್ಲಿ ತಿಳ್ಕೊಬಹುದು. ಓಕೆ, ಸೊ ಇಟ್ ಈಸ್ 6 square is 36, minus 1 is 35. So 35 is the right answer. Let us take another example. 2, 6, 12, 20, 30 and 56. And options are 32, 34, 42, 24. Okay. Now what is happening here? 2, 6, 12. Sir, this is also same problem, no sir? Main agide addition agide alva sir? ಎಷ್ಟು? ಇಲ್ಲಿ 4, ಇಲ್ಲಿ 6, ಇಲ್ಲಿ 8. Yeah, that is also right. But another thing is here, what is happening here is, this is 1 square plus 1, okay? You always keep it in mind, students, okay? This is n square plus 1, this is n square minus 1. This is n square plus n actually. So n square plus n, 1 already ಮಾಡಿದ್ವಿ. n square plus ಅಂದ್ರೆ ಏನು ಸರ್? 1 square plus 1, 2 square plus 2, 3 square plus 3, 4 square plus 4, 5 square plus 5, 6 square plus 6, 7 square plus 7. So 7 plus 49 plus 7 is to 56. Here 36 plus 6 is 42. This method is called n square plus n. Okay, let us move on. Okay, I will take another example here. Okay, now look at here. 0 2 sir 0 ಬಂದಿದೆ. ಡೋಂಟ್ ವರಿ ಅಬೌಟ್ 0. 0 ಆಗಿದೆ ಮೈನಸ್ ಆಗಿರುತ್ತೆ ಅಂತ ಅಷ್ಟೇ. ಏನಾಗಿರುತ್ತೆ? ಮೈನಸ್ ಆಗಿರುತ್ತೆ. ಬಟ್ ಯಾವ ನಂಬರಿಂದ ಮೈನಸ್ ಆಗಿದೆ ಗೊತ್ತಿಲ್ಲ ಸರ್. ಸರ್ ಇಲ್ಲಿ ಏನಾಗಿದೆ ಸರ್? 0 ಆದ್ಮೇಲೆ ಎಲ್ಲ ಅಡಿಷನ್ ಆಗಿದೆ ಸರ್. ಯಾ, ದಟ್ ಇಸ್ ರೈಟ್. ಬಟ್ 0 ಏನು ಬಂತು? ವಿ ಶುಡ್ ಫೈಂಡ್ ಇಟ್. ದಟ್ ಈಸ್ 1 ಸ್ಕ್ವೇರ್ minus 1, 2 square minus 2, 3 square minus 3, 4 square minus 4, 5 square minus 5, 6 square minus 6, 7 square minus 7. So this is the answer must be 30. So difference ಆಗುತ್ತಲ್ಲ ಸರ್? Yes, difference ಆಗುತ್ತೆ. No problem. But this series is following n square minus n. Okay students, let us take another example here. 1, 8, 27, 64. What is this actually? Sir, this is a cube sir. Sir, but this is 2 cubes sir. This is 3 cube. This is 4 cube. This must be 5 cube and this must be 6 cube. So what is this sir? 1. 1 is what? 1 is 1 cube. So what is 5 cube? It is 120
Fine. This series is following n cube series. So ಈ ರೀತಿ ನಿಮಗೆ plenty of these are all common methods ನಿಮಗೆ ನಾನೀಗ ಹೇಳ್ಕೊಟ್ಟಿರೋದು. ನಿಮಗೆ ಬೇರೆ ಬೇರೆ ರೀತಿನೂ ಬರುತ್ತೆ ನಿಮಗೆ, ಓಕೆ, ಬರಬಾರ್ದು ಅಂತಿಲ್ಲ. ನಾನು ಆಲ್ರೆಡಿ ಹೇಳಿದಾಗೆ ಮೆಥಡ್ಸ್ ಆರ್ ಇನ್ಫಿನಿಟಿ. ಸೊ ನಿಮಗೆ ಮೆಥಡ್ಸ್ ತುಂಬ ಬರ್ತವೆ. ಹಾಗಾಗಿ ಯು ಶುಡ್ ಬಿ ಆಲ್ವೇಸ್ ಬಿ ಕೇರ್ಫುಲ್. ಆ ಟೈಮಲ್ಲಿ ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಆ ಟೈಮಲ್ಲಿ ಬ್ಲಿಂಕ್ ಆಗುತ್ತೆ ನೋಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿರಿ, ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡಾಗ ನಿಮಗೆ ಯು ಶುಡ್ ಸಮಥಿಂಗ್ ವಿಲ್ ಬ್ಲಿಂಕ್ ಯು. ಸೊ ದಟ್ ಟೈಮ್ ಯು ವಿಲ್ ಫೈಂಡ್ ಎ ಆನ್ಸರ್. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, ಈ ರೀತಿ ಕ್ವಶನ್ಸಲ್ಲಿ ಸರ್ ತುಂಬ ಈಸಿ ಇರಲಿಲ್ಲ ಸರ್, ನಾನು ಟ್ರೈ ಮಾಡ್ಬಿಡ್ತೀನಿ ಇದನ್ನೇ ಫಸ್ಟ್ ಅಂತ ಹೋಗಬೇಡಿ ಯಾವಾಗಲೂ. ನೋ, ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಟ್ರ್ಯಾಕ್ ಸಿಗಲಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಕನ್ಸ್ಯೂಮ್ ಮೋರ್ ದ್ಯಾನ್ 10 minutes. ಒಂದು ಕ್ವಶನ್ ನೋಡಿ, ಒಂದು ಕ್ವಶನ್ 10 minutes ಮಾಡಿದ್ರೆ ಇನ್ನೂ 99 ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ ಹಾಗಾಗಿ ನಿಮಗೆ ಆ ಟೈಮಲ್ಲಿ ಬಂತಾ ಯು ಗೋ ಎಡ್, ಅದರ್ವೈಸ್ ಯು ಕೀಪ್ ಅಸೈಡ್ ದಟ್ ಕ್ವಶನ್, ಬೇರೆ ಕ್ವಶನ್ನ ಆನ್ಸರ್ ಮಾಡಿ ಈ ಕ್ವಶನ್ನ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿರಿ, ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಸೊ ಈಸಿ ಇದೆ ಅಂದ್ಬಿಟ್ಟು ಸುಮ್ಮನೆ ಟ್ರೈ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಬೇಡಿ. ಓಕೆ, ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. 2, 9, 28, 65, 270. The options are 123, 124, 125, 126. Now look at these questions here. So 2, 9, 2, 9, 7 is the difference. Here, so difference won't work. Difference not even work ಆಗಲ್ಲ. So that is the reason I told you. Always difference work ಆಗೋದಿಲ್ಲ. ನಾವು ಸ್ವಲ್ಪ ಕೆಲವು ಟೈಮ್ ಲಾಜಿಕನ್ನು ಹಾಕ್ಬೇಕಾಗುತ್ತೆ. ನಾವು ನೋಡ್ಕೋಬೇಕು. These numbers are nearest to the cubes. ನಾನು ಆಲ್ರೆಡಿ ನಿಮ್ಗೆ ಏನು ಹೇಳಿದ್ದೀನಿ, 1 cube to at least 9th cube ನೀವು ಗ್ಯಾಪ್ನ ಇಟ್ಕೊಂಡೇ ಇರಲೇಬೇಕು. ದಿಸ್ ಇಸ್ ವೆರಿ ಮಸ್ಟ್. ಅದರ್ವೈಸ್ ನೋಡಿ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, so here what is happening, this is 1 cube plus 1, this is 2 cube plus 1, this is 3 cube plus 1, this is 4 cube plus 1. Here it should be 5 cube plus 1, that is 126, and this is 6 cube plus 1. So this series is following n cube plus 1. Okay students, and let us take another example here. Okay, now look at here, 0, 7, 26, 63, 124. ಸರ್ ಈ ಥರ ಮಾಡೋಲ್ಲ ಸರ್, ದಿಸ್ ಇಸ್ +1 ಆಗಿದೆ, ಇದೇನಿದೆ -1 ಆಗಿದೆ. ಬಟ್ ನಿಮಗೆ ನಮ್ಮ ಪ್ರಾಬ್ಲಮ್ ಏನು ಹೇಳೋದು, ಯು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಸ್ಟೂಡೆಂಟ್. ಓಕೆ, ಮೆಥಡ್ಸ್ ಆರ್ ಸೇಮ್. ಓಕೆ, 0 ಯಾವಾಗ ಬರುತ್ತೆ ಮೈನಸ್ ಆಗಿರುತ್ತೆ ಅಂತ ನೀವು ಥಿಂಕ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ 1 cube -1 ಆಗಿರ್ಬೋದು, 1 square -1 ಆಗಿರ್ಬೋದು, ಎನಿಥಿಂಗ್ 0 ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಮೈನಸ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ 2 cube -1, 3 cube -1, 4 cube -1, 5 cube -1, 6 cube -1. 6 cube is 216. The answer is 215. This is following n cube -1 series. So ಈ ರೀತಿಯಾಗಿ ನಿಮಗೆ ನಂಬರ್ ಸೀರೀಸ್ನ ಅಥವಾ ನಂಬರ್ಸ್ ಬಗ್ಗೆ ಯಾವುದೇ ಕ್ವಶನ್ಸ್ ಕೊಟ್ಟರೆ ನಿಮಗೆ ಈ ರೀತಿಯಾದಂಥ ಪ್ರಾಬ್ಲಮ್ಸು ಮೆಥಡ್ಸ್ ನಿಮಗೆ ಇರುತ್ತೆ. ಈಗ ಮುಂದೆ ಬರ್ತಕ್ಕಂಥ ಒಂದು ಟೈಮ್ನಲ್ಲಿ ನಾವೇನು ಮಾಡೋಣ, ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, let us solve some problems here. So look at the first problem here. 705, 728, 774, 935 and 1050. So we need to find the question mark here. So question mark means so any of the answers might write to be placed in that question mark. Okay, by looking at the numbers here, you can easily say that the numbers are increasing. The numbers are increasing at the rate of what? Okay, ಯಾವ ಒಂದು ಇದರಲ್ಲಿ ಅದು ಇನ್ಕ್ರೀಸ್ ಆಗ್ತಿದೆ ನೋಡೋಣ. If you look at this, it has been increased by 23. If you look at this one and this one, it has been increased by 46. Now see the difference here. So it's a multiples of 23 only. 23 ones are 23 twos are 46, 23 threes are 69. Likewise, 23 threes are 69. Again plus 23. So 69 plus 23, it is 92. Okay, we will stop here. Okay, so again add 69 to this number, you will get 843.
Okay, so that's how we can easily solve these kind of problems. Look at the second question here. Here also question mark is there. 200, 231, 264, 299, question mark 375. Here also what is happening here? The numbers are increasing. So increasing. Okay, now look at this one, these two. It has been increased by 31. Again this one and these two, it has been increased by 33. Again this one and these two, it has been increased by 35. So it has been increased by 31, odd numbers between 31 and 40. So 31, 33, 35, let us take 37, let us take 39. Okay, first you see whether it is applicable or not. If you add 299 plus 37, you will get 336. If you add 39 to 336, 9 plus 6, it is 15, 30 plus 30, 60, 60 plus 15, 75, plus 300, 375. So, the final answer is 336. Now look at the next question. What is happening here? 18, 21, 16, 23, 12, 25, question mark. Okay, now the number is increased, again decreased, again increased, again decreased, again increased. See student, sometimes what will happen, they might have compared first and 3 and this is also possible, but always go by the difference method. Okay, first you see the difference, what is happening here, first and foremost. So difference between these and these two, it is 3, so plus 3, again these two minus 5, again these two, it is plus 7, again these two minus 11. Okay, now see here, you should be careful. So while seeing, you can say that yeah, it's an odd number. No sir, only thing is plus or minus has been done, but it's an odd number, but it's a prime numbers. Okay students, it's a prime numbers. Again if you go to this one and this one, it is 13. The next prime number is what? It is 17. If you deduct 17 from this, you will get 8 as the answer. Okay students, you should always be careful between the odd numbers and the prime numbers. Look at the next question here. 4, 2, 2, 3, so random numbers. It may be random numbers, whatever it may be. What has happened? Just look at these and these. What is happening? It has deducted by 2. Always see, you can deduct it by 2 or it has decreased by 0.5. It has decreased by, it's a 0.5 of 2. 4 is a 0.5 of, sorry, 2 is a 0.5% of 4. Again, 2 is 1 times. Now look at here, into 0.5 into 1. Now what will happen? See, 0.5, 1, again you should go by 1.5. So 1.5 plus 1.5, it is 3. 2 into 1.5 or 1.5 plus 1.5, it is 3. Again you can go by 3 2s. Now look at here, 0.5, 1, 1.5, 2, again 2.5, again 3. So 15 3s are 45 is the right answers. Okay, so this is how, only thing is you need to think. So how the numbers is, ಯಾವ ರೀತಿ ಡಿಫರೆನ್ಸ್ ಇರುತ್ತೆ ಇದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ ನೋಡಬೇಕಾಗುತ್ತೆ. We will do some other problems. So let us see this question students. Odd one out. So sometimes what will happen, ನೀವು ಯಾವುದು ಕರೆಕ್ಟ್ ಇಲ್ಲ ಅದನ್ನ ನೀವು ರಾಂಗ್ ಆನ್ಸರ್ ಕೊಟ್ಟಿರ್ತಾರೆ, ಅದನ್ನ ನಾವು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದನ್ನ ಆಡ್ ಒನ್ ಔಟ್ ಅಂತ ಹೇಳ್ತೀವಿ. Okay, so here look at these numbers 8, 9, 13, 22, 36, 63. It is increasing at what rate? Plus or multiply or no? Okay, so 8 to 9 ಎಷ್ಟಿದೆಯಪ್ಪ 1 ಇದೆ difference. 9 to 13 ಇದೆ 4 ಇದೆ. You can easily say that this is 1 square, this is 2 square. Okay students, again the difference between these two is 9, so obviously this is 3 square and this must be 4 square, that is 16. So if you add 16 to this, the number should be 38. So instead of 38, yeah, we will check out the next one. So that must be 5 square. Idu 4 square or idu 5 square irbeku. 38 plus 25 ಮಾಡಿ 38 plus 20
58. 58 plus 3, 5, it is 63. So the wrong answer is in this problem is 36. Options are 36 ಅಂತ ಕೊಟ್ಟಿರ್ತಾನೆ 36 ನ ನೀವು ಟಿಕ್ ಮಾಡಬೇಕಾಗುತ್ತೆ. Okay students? So let's take another example here. 7, 26, 63, 2, 126, 215, 342. So here also the same problem. While looking at the numbers, it is increasing. Okay students? So how much it has been increased? 3 plus 16, 19. Okay, again these two. If you look at the numbers here, so what is happening here? First you see the numbers here, 7, 26, 63, already we have done in the introduction part. Okay, so that's the reason I just left out this one. 7, 26, 63, 126, these are nearest to cubes. Now already in students, 1 cube to 9 cube, you must always remember. What is 1 cube? 1. What is 2 cube? 2 cube is what? 8 minus 1. This is 3 cube minus 1. 3 cube is 27 minus 1 is 26. 4 cube is 64 minus 1 is 63. 5 cube is 125 minus 1 is 124. 6 cube is 216 minus 1 is 215. So the wrong answer in this problem is 126. Instead of 124 they have put 126. So this is about odd one out ante kodutane. So enaದ್ರು kodutane. Let us take another example here. 3, 4, 10, 33. Again it is an increasing problem. Look at the difference here. 1, these two difference 6, these two difference 23, and these two and these two. Okay, we need to find the answers here. So what might be the answers here? 3, 4, 10. Okay, so 1, 6, 23. So 1, 6, 23 here. The options as not given in this problem. Okay, now look at the okay. Again we will do it again here. 3, 4. Okay students, here what is happening here is 3 into 1 plus 1. Okay, I can say 3 plus 1 or 3 into 1 plus 1. Now I will say 4 into 2 plus 2. Okay, are getting 3 into 1 plus 1, 4 into 2 plus 2, 10 into 3 plus 3. 10 into 3 plus 3. So here they are using multiplication and additions both at a time. Okay students, and this must be 33 into 4 plus 4. 33 into 4, 30 into 4, 120, 3 into 4, 12, 120 plus 12, 140, sorry, 120 plus 12, 132, 132 plus 4, 136. The answer is 136. Again you should go check it. 136 into 5 plus 5 you should do. 136 into 5 into 5 ಮಾಡಬೇಕಾದ್ರೆ ನಾನು ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಂಟು 5 ಅಂದ್ರೆ ಒಂದೇ, ಅದರಲ್ಲಿ ಹಾಫ್ ಅಂದ್ರೆ ಒಂದೇ. 136 ಗೆ ಹಾಫ್ ಅಂದ್ರೆ ಎಷ್ಟಾಗುತ್ತೆ? 140 ಗೆ ಹಾಫ್ ಅಂದ್ರೆ 70 ಆಗುತ್ತೆ. 136 ಗೆ ಹಾಫ್ ಅಂದ್ರೆ ಅದರಲ್ಲಿ 2 ತೆಗೆರಿ 68 ಆಗುತ್ತೆ. So 68 into 5, 68 into 5, it is around, it is, that is 680, 680 ಬರುತ್ತೆ ನಿಮಗೆ. 136 into 5 ಅಂತ ಹೇಳಿದ್ರೆ 680 plus 5, it is 685. Look at these numbers. You can easily say that this is 1, 4, 27. 1 square you can say 1 square, 2 square. Okay, 1, 2 square. This is 3 cube. This is 4 to the power of 4, and this must be 5 to the power of 5. I have written the answer. Sorry, actually. So this is a question mark actually. Written the answer here. So this must be 5 cube. So how to find a 5 cube? 5 into 5, 25. 25 into 5, 125. 125, 5. So 625. 625 5 is 3,125. So this is how you can easily solve the number series problem. Only thing is you need to find the correct difference between the two variables. So that's how you can easily solve number series. Number series nimge 4 to 5 questions you can expect in the
PGCET examination. Thank you.